ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಬಿಡುಗಡೆಯ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೀನಿ. ಏನದು ಅಂದರೆ, ನಮ್ಮ ರಾಜ್ಯ ಸರ್ಕಾರ ಇದುವರೆಗೆ 10 ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಈ 10 ಕಂತಿನ ಹಣವನ್ನು ಪಡ್ಕೊಳ್ತಿದ್ದಂತಹ ಮಹಿಳೆಯರಿಗೆ ಇವಾಗ ಒಂದು ಹೊಸ ರೂಲ್ಸನ್ನು ಮಾಡಿದೆ ಫ್ರೆಂಡ್ಸ್. ಅದೇನು, ಅದರಲ್ಲಿ ಏನೇನು ಚೇಂಜಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಸಿದ್ದರಾಮಯ್ಯನವರು ಮಾಡಿದಂತಹ ಆ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಅತ್ಯುತ್ತಮವಾದಂತಹ ಗ್ಯಾರಂಟಿ. ಈ ಗ್ಯಾರಂಟಿಯಿಂದ ಎಷ್ಟೊಂದು ಮಹಿಳೆಯರಿಗೆ ತುಂಬಾ ಯೂಸ್ ಆಗಿದೆ ಫ್ರೆಂಡ್ಸ್. ಹಾಗೆ ಈಗ ಆ ಒಂದು ಗ್ಯಾರಂಟಿಯಲ್ಲಿ ಒಂದು ನವೀಕರಣ ಅಥವಾ ಒಂದು ಚೇಂಜಸನ್ನು ಮಾಡಿದ್ದಾರೆ. ಏನು ಚೇಂಜಸ್ ಅಂತ ಹೇಳ್ತಾ ಹೋಗೋದಾದರೆ, ಆಧಾರ್ ಕಾರ್ಡನ್ನು ನಾವು ಅಕೌಂಟಿಗೆ ಅಪ್ಡೇಟ್ ಮಾಡಿಸಿರ್ತೀವಿ. ಅದರಲ್ಲಿ ಏನು ಒಂದು ಚೇಂಜಸ್ ಅಂತ ಅಂದರೆ, ಆ ಆಧಾರ್ ಕಾರ್ಡ್ ಅಪ್ಡೇಟು ಈ 10 ವರ್ಷದ ಒಳಗಡೆ ಆಗಿರಬೇಕು. 10 ವರ್ಷದ ಹಿಂದೆ ಆಗಿದ್ದರೆ ಆ ಒಂದು ಆಧಾರ್ ಕಾರ್ಡ್ ರಿಜೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ಗೆ ಹಣ ಬರೋದು ನಿಲ್ಲುತ್ತೆ. ಆದ್ದರಿಂದ ಎಲ್ಲ ಮಹಿಳೆಯರಿಗೂ ಹೇಳೋದೇನೆಂದರೆ, ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು 10 ವರ್ಷದ ಒಳಗಡೆನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ ಇದು UIDAI ಒಂದು ಹೊರಡಿಸಿರುವಂತಹ ಒಂದು ಆದೇಶ ಆಗಿದೆ. ನೀವು ನಿಮ್ಮ ಕಾರ್ಡನ್ನು ಆನ್ಲೈನಲ್ಲೇ ಉಚಿತವಾಗಿ ಅಪ್ಡೇಟ್ ಮಾಡಿಸಬಹುದು. ಅಲ್ಲಿ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ID ಎಲ್ಲವನ್ನು ಅಪ್ಡೇಟ್ ಮಾಡಿಸ್ಬೋದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.